ಯಪ್ಪ ಯಪ್ಪ ಮೆಲ್ಲಿಗೆ ಮೆಲ್ಲಿಗೆ ಯೋನೆ ತಾಯಿ ಬಸ್ರಿ ಹೆಂಗ್ಸು ಒಳ್ಳೆ ಸುಂಟ್ರ ಗಾಳಿ ಬಂದಂಗೆ ಬರೋದೇ. ಪುಟ್ಟಕ್ಕ ನಿನ್ನ ಮಗಳು ನಿನ್ನ ಮಾತನ್ನಷ್ಟೇ ಕೇಳೋದು. ಈ ಸಮಯದಾಗೆ ಹೆಂಗೆಲ್ಲ ಇರಬೇಕು ಅನ್ನೋದನ್ನ ಹೇಳ್ಕೊಟ್ಬಿಟ್ಟು ಹೋಗು. ಹಾಗೇನಿಲ್ಲ ಅತ್ತೆ, ನೀವು ನಂಗೆ ಅವ್ವ ಇದ್ದಂಗೆ, ಏನೇ ಇದ್ರೂ ನೇರವಾಗಿ ಹೇಳ್ಬೋದು. ಹುಷಾರು ಸ್ನೇಹ, ನಿಂಗೆ ಏನಾರ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಮನೆಗೆ ತಾನೇ ಕೆಟ್ಟ ಹೆಸರು. ಬಂಗಾರಮ್ಮನವರು ಸೊಸೆನ ಸಂದಾಗ ನೋಡ್ಕೊಂಡಿಲ್ಲ ಅಂತ ಊರವರೆಲ್ಲರೂ ಮಾತಾಡ್ಕೊತಾರೆ. ಇಲ್ಲ ಇಲ್ಲ, ನಾನು ಆ ಅರ್ಥದಾಗಿ ಹೇಳಲಿಲ್ಲ ಕಣವ್ವ. ನೇಹ ಹುಷಾರಾಗಿ ಇರ್ತಾಳೆ ನೋಡವ್ವ. ನಿನ್ನವ್ವ ಬೈಕಿ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ಬಂದವ್ರೆ. ಇದಿಷ್ಟು ಸ್ನೇಹ ತಿನ್ಬೇಕಾ? ಯೂಟ್ಯೂಬ್ ಒಂದೇ ಕಿತ್ತಕ್ಕೆ ತಿನ್ನಕ್ಕದೇ. ಮಗಳು ಬಸ್ಸೆ ಆದಾಗ ತವ್ರ ಮನೆಯಿಂದ ಇಂಥವನ್ನೆಲ್ಲ ಮಾಡ್ಕೊಂತರೋದು ರೂಢಿ ಕಣವ. ಇನ್ನೂ 2-3 ತಿಂಗಳ ಗಂಟ ಸಮಯ ಇತ್ತಲ್ಲ ಪುಟ್ಟಕ್ಕ. ಅದೇನೋ ಸರಿನೇ, ಆದ್ರೆ ಇವಳು ಸರಿಯಾಗಿ ತಿನ್ಬೇಕಲ್ಲ. ಅಮ್ಮವ್ರು ಹೇಳ್ದಂಗೆ ಅವಾಗವಾಗ ಇವಳಿಗೆ ಯಾರನ್ನ ಬುದ್ಧಿ ಹೇಳ್ತಾನೆ ಇರಬೇಕು. ತಾಯಿ ಸಂದಾಗ ತಿಂದ್ರಲ್ವೇ ಹೊಟ್ಟೆಗೆ. ಬಿಡಿಸಿ ಇಲ್ಲ ಪುಟ್ಟಕ್ಕ, ನೀನೇ ಬಡ್ಸು. ತವ್ರ ಮನೆಯಿಂದ ತಿಂಡಿ ಬಂದಿದ್ರು ಅತ್ತೆಮ್ಮನ ಕೈಯಿಂದ ತಿಂದರೆ ತಾಯಿಗೂ ಮಗಿಗೂ ಶಕ್ತಿ ಬರ್ತದೆ. ಬನ್ನಿ ಅಮ್ಮರೇ, ಬನ್ನಿ. ಬಾ ಬಂಗಾರ, ನೀನು ಬಡ್ಸೋ. ಸ್ನೇಹ, ಉಪ್ಪು ಹುಳಿ ಖಾರ ಹಸಿ ಎಲ್ಲ ಥರದ ಅಡುಗೆನೂ ಮಾಡೀನಿ. ನಿಂಗೆ ಏನು ಬೇಕೋ ಅಮ್ಮವ್ರ ಕೈಗೆ ಹಾಸ್ಕೊಂತೀನಿ. ಊಟ ಅಂದಮೇಲೆ ಉಪ್ಪು ಹುಳಿ ಖಾರ ಇದೆಲ್ಲ ಇರಲೇಬೇಕಲ್ಲ, ಅದರಲ್ಲೇನು ಸ್ಪೆಷಲ್ ಇದೆ? ಪುಟ್ಟಕ್ಕನ ಲೆಕ್ಕಾಚಾರ ಅದೆಲ್ಲರಾದವ. ಬಸ್ರಿ ಹೆಣ್ಣಿನ ನಾಲ್ಗೆ ಯಾವ್ದನ್ನು ಕೇಳ್ತೈತೆ ಅನ್ನೋದು ಗೊತ್ತಾದ್ರೆ ಹುಟ್ಟೋ ಮಗಿ ಗಂಡೋ ಹೆಣ್ಣೋ ಅನ್ನೋದು ಗೊತ್ತಾಗ್ತೈತೆ ಅಲ್ವಾ ಪುಟ್ಟಕ್ಕ? ನಂಗೇನಮ್ಮರೇ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರು ಸಹಿಯೇ. ಹೌದಾ? ರುಚಿಯಿಂದ ಯಾವ ಮಗು ಅಂತ ಹೇಳ್ಬೋದಾ? ಹ್ಞೂ ಅಣ್ಣಯ್ಯ, ಉಪ್ಪು ಖಾರ ಎಲ್ಲ ಹೆಚ್ಚಿಗೆ ತಿಂದರೆ ಗಂಡಾಯ್ತದಂತೆ. ನಿಂಬೆಣ್ಣ ಹಂಗೆ ಕಚ್ಚಿ ತಿನ್ನಬೇಕು ಅನ್ಸಿರೆ ಗಂಡಾಯ್ತದಂತೆ. ನಿಂಗಂತೂ ಒಂದ್ಕಿತನೂ ಹಂಗೆ ಅನ್ಸಿರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಯಾಕಂದ್ರೆ ನಿಂಗೆ 3 ಹೆಣ್ಣಲ್ವೇ. ಅಂದರೆ ನಂಗೂ ಹಂಗೆ ಒಂದ್ಕಿತನೂ ಅನಿಸಿಲ್ಲ, ಯಾಕಂದರೆ ನನಗೂ ಹೆಣ್ಣಲ್ವೇ, ಅದಕ್ಕೆ ಕೇಳಿದೆ. ಹೆಣ್ಮಗು ಆದರೆ ಏನು ಬೈಕೆ ಆಗತ್ತೆ? ಸ್ಯಾನೆ ಬೇಕು ಅಂತ ಅನ್ನಿಸ್ತೈತೆ ಅಲ್ವೇ ಪುಟ್ಟಕ್ಕ? ಹ್ಞೂ ಅಮ್ಮವ್ರೆ, ಕಡುಬು ಕರ್ಜಿಕಾಯಿ ಹೋಳಿಗೆ ಇದನ್ನೆಲ್ಲ ಹೆಚ್ಚಿಗೆ ತಿನ್ಬೇಕು ಅನಿಸ್ತದೆ. ಮೊಸರಿನ ಆಗಲಿಲ್ಲ ಅಂದರೆ
ಹೇಗಿದೆಯಾ ಸರ್? ಚೆನ್ನಾಗಿದ್ದೀನಿ. ಚಂದ್ರು ನಿನ್ನನ್ನು ಮಾಡ್ತಾ ಇದ್ರೆ ಬಾ ಚಂದ್ರು ಒಳಿಕೆ ಕುಂತ್ಕಂತ ಹೇಳೋ ಮನ್ಸಾಗ್ತೈತೆ. ಆದರೆ ಜೊತೆಯಾಗೆ ಒಂದು ಕಣ್ಕನ ಕರ್ಕೊಂಬಂದಿದ್ಯಲ್ಲ. ಇರ್ಲಿ ಬಿಡು ಬಂಗಾರ, ಬಂದ ಅತಿಥಿಗಳನ್ನ ನಿಲ್ಸ್ಬಿಟ್ಟು ಮಾತಾಡೋದು ನಮ್ಮ ಪರಂಪರೆನಾಗೆ ಇಲ್ಲ. ಬನ್ನಿ ಕುಂತ್ಕೊಳ್ಳಿ. ಮಾವ, ಅತ್ತೆ, ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ನಾನು ಅಮ್ಮ ಇಲ್ಲಿಗೆ ಬಂದೆ. ಲೇ ಹೊಸಿ ನಿಂತ್ಕೊಳ್ಳ, ನಾವು ಮಾತಾಡೋದು ಆಮೇಕಿರ್ಲಿ. ಅದಕ್ಕೂ ಮುಂಚೆ ಒಂದು ಮುಖ್ಯ ವಿಷಯ ಮಾತಾಡ್ಬೇಕು ನಾನು. ಪುಟಕ, ಬಾಯ್ಕೆ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ಯಾ? ಹ್ಞೂ ಕಣ್ಣಂಜವ್ವ, ಸಂತೋಷದ ಸಮಯ, ಜಗಳ ಪಗಳ ಮಾಡಬೇಡಕ್ಕಂತಾಯಿ. ಅವ್ವ, ನಾನು ನೀನು ಜಗಳ ಗಂಟೆ ಅನ್ಕಂಡ್ಯಾ ಅಥವಾ ನಿನ್ನ ಮಗಳಂಗೇನಾದರೂ ಸುಳ್ಳು ಬುರ್ಕಿ ಅನ್ಕಂಡ್ಯಾ? ನಾನು ಇವನಿನ ಮಾತಾಡ್ತೀನಿ ಇಲ್ಲ. ಅಮ್ಮ, ಇಲ್ಲಿಗೆ ಮಾತಾಡೋಣ ಅಂತ ಕರ್ಕೊಬೋದು, ಯಾಕೆ ಹೀಗೆ ನಡ್ಕೋತಿದ್ಯಾ? ಹೊಸಿ ಇರಲ್ಲ, ಮಾತಾಡ್ತೀನಿ. ಸರಿ ಕಣವ, ಈಗ ನೇರವಾಗಿ ಇಸಿಕೆ ಬಂದ್ಬಿಡ್ತೀನಿ. ಅಲ್ಲ, ನಿಮ್ಗಳಿಗೆ ಯಾಕೂ ತಲೆಯಲ್ಲಿ ಬುದ್ಧಿನೇ ಇಲ್ವಾ? ಬಾಯಕ್ಕೆ ಊಟ ಮಾಡಿಸೋದು ಬಸ್ ಹೆಂಗಸರಿಗೆ. ಅದನ್ನ ಬಿಟ್ಬಿಟ್ಟು ನೀವು ಸ್ನೇಹನ ಕೂರಿಸಿ ಊಟ ಮಾಡಿಸ್ತಿದ್ದೀರಿ. ನಂಜಮ್ಮ, ನಿನ್ಗೇನು ತಲೆ ಕೆಟ್ಟಾಯ್ತಾ? ಸ್ನೇಹನೇ ಬಸರಾಗಿರೋದು, ಅದಕ್ಕೆ ನನ್ನ ಸೊಸೆಗೆ ಉಪಚಾರ ನಡೀತಿರೋದು. ಹಂಗ ಹೂವ ಎಲ್ಲರ ಮಕ್ಕಕ್ಕೂ ಸರಿಯಾಗಿ ಮಸಿ ಬಳ್ದವಳೆ ನೀನು ಮುದ್ದಿನ ಸೊಸೆ. ಬಸ್ರಾಗಿರೋದು ನಿನ್ನ ಮಗಳೆಲ್ಲ ಪುಟಕ. ಅವ್ರು ನಿಂತವಳು ನೋಡು ಸುಸುಂದ್ರಾಂಗಿ, ಈ ಬಂಗಾರಮ್ಮನ ಮಗಳು, ಅವಳು ಬಸ್ರಾಗಿರೋದು. ಯಾರಿದು? ಹಲೋ ಅಲೋ, ನಂಜಮ್ಮನವ್ರಾ? ಹಾಂ, ನಂಜವನೇ ಮಾತಾಡ್ತಿರೋದು. ಆ ಕಡೆಯಿಂದ ಯಾರು ಮಾತಾಡ್ತಿರೋದು? ನಾನು ಬಂಗಾರಮ್ಮನವ್ರ ನಾದ್ನಿ ಸಸಿಕಲಾ. ಹಾಂ, ಗೊತ್ತಾಯ್ತು ಬಿಡು. ಅಂತೂ ರಾಜಿ ಜೊತೆ ಸೇರ್ಕೊಂಡು ಮಗಳನ್ನ ಕರ್ಕೊಂಡು ಬಂಗಾರಮ್ಮನ ಮನೆ ಸೇರ್ಕೊಂಡ್ಬಿಟ್ಟೇನು? ಹಾಂ, ನೀನು ನಿನ್ನ ಮಗಳು ನಮ್ಮನ್ನೇ ಮೀಸ್ತಿರಂತೆ. ಮೀರ್ಸೋದಂಗಿರ್ಲಿ, ಮೊದಲು ವಸುನ್ ಯಾವಾಗ ಮನೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ನಾನು ಉಸಿರಿರೋ ಗಂಟ ಅವಳು ನನ್ನ ಮನೆ ಮೆಟ್ಲ ತಗ ಬಿಡೋಕ್ಕಿಲ್ಲ. ಹಾ, ನೀವು ಹಾಗನ್ಕೊಂಡೇ ಇರಿ. ಆದರೆ ನಿಮ್ಮ ಸೊಸೆ ತುಂಬ ಬುದ್ಧಿವಂತೆ. ನಿಮ್ಮ ಮನೆಗೆ ಸೇರ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿಗಳನ್ನ ಆಗಲೇ ಮಾಡ್ಕೊಂಡಿದ್ದಾಳೆ. ತಯಾರಿರ? ಹ್ಞೂ, ನಿಮ್ಮ ಸೊಸೆ ನಿಮ್ಮ ವಂಶದ ಕುಡಿನ ಒತ್ಕೊಂಡವಳೆ. ಏಯ್, ಏನು ಹೇಳ್ತಿದ್ಯಾ? ನಿಮ್ಮ ಸೊಸೆ ಬಸ್ರಿ ಆಗೋಳೆ. ಏಯ್, ಏನು ಮಾತಾಡ್ತಿದ್ಯಾ?
ನನ್ನ ಮಗ ಹಂಗೆಲ್ಲ ನೀವು ಎಷ್ಟೇ ಟೆನ್ಷನ್ ಮಾಡ್ಕೊಂಡ್ರು ಸತ್ಯ ಮಾತ್ರ ಇದೇನೆ. ಅಂದ್ರೆ ಈ ಚಂದ್ರು ಹಾ ನಂಜಮ್ಮನವ್ರೆ, ವಸು ಬಸ್ರಿ ಅಂತ ಮಾತ್ರ ಅಂದ್ವಿ, ಆದ್ರೆ ನಿಮ್ಮ ಮಗನೇ ಅಪ್ಪನ ಅನ್ನೋದು ಗೊತ್ತಿಲ್ಲ. ಅದನ್ನ ನೀವೇ ಕೇಳಿ ಹೇಳಬೇಕು. ಈ ವಿಷಯ ಸದ್ಯಕ್ಕಿನ್ನೂ ಯಾರಿಗೂ ಗೊತ್ತಿಲ್ಲ. ಹೌದಾ? ಆ ಬಂಗಾರಮ್ಮನ್ಗೆ ಬಂಗಾರಮ್ಮಂಗೆ ಗೊತ್ತಿದ್ರೆ ಈಟೊತ್ತಿಗೆ ಭೂಕಂಪ ಆಗ್ತಿರ್ಲಿಲ್ವೇ? ಅಂದ್ರೆ ಅದನ್ನ ನಾನೇ ಶುರು ಮಾಡ್ಲಿ ಅಂತಲ್ವೇ ಈ ಈಸೆನ ನನಗೆ ಹೇಳ್ತಿರೋದು. ಕರೆಕ್ಟಾಗಿ ಹೇಳಿದ್ರಿ. ಈಸೆ ಹೇಳಕ್ಕೆ ಅನ್ಸುತ್ತೆ ಅವಳು ಒದ್ದಾಡ್ತಿದ್ದು. ಅಂಥದ್ದು ಏನಾಯ್ತು ಸ್ನೇಹ? ಏನಾಯ್ತು ಅಂದ್ರೆ ಅವ ಸ್ನೇಹ ಅತ್ತೆ, ನಾನು ಸಮಯ ನೋಡಿಕೊಂಡು ಅಮ್ಮನ ಹತ್ರ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೇನೆ. ನಂಜವ್ವ, ಈಗ ನಾವ್ ಈ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿನ್ ಮಗ ಸೊಸೆ ಆಟೆ ಅಲ್ಲ, ಬಂಗಾರಮ್ಮ ಸ್ನೇಹನ್ನು ಇನ್ಯಾವತ್ತೂ ಹತ್ರ ಆದಂಗೆ ದೂರ ಮಾಡ್ಬೋದು. ಅಮ್ಮ ಏನಾಗಿದೆ ನಿನಗೆ? ಸಾರಿ ಮಾವ, ಸಾರಿ ಅತ್ತೆ. ಅಮ್ಮ ಇಲ್ಲಿ ಬರೋಕ್ಕೂ ಮುಂಚೆ ಚೆನ್ನಾಗೇ ಇದ್ಲು, ಯಾಕೋ ಇಲ್ಲಿ ಬಂದ್ಮೇಲೆ ಒಂಥರ ಆಡ್ತಿದ್ದಾಳೆ. ಅಯ್ಯ ಮೂದೇವಿ, ಈಗ್ಲೂ ನಾ ಸಂದಕ್ಕೆ ಅವನಿ, ಅದಕ್ಕೆ ಹೇಳ್ತಿರೋದು. ಏಯ್, ನೀನು ಬಂದ್ರೆ ಕಸದ ಗಾಡಿನೇ ಅಂಗಳಕ್ಕೆ ಬಂದಂಗೆ ಆಯ್ತದೆ. ನಮ್ಮ ಮನೆಯಾಗ ಒಂದು ಸಣ್ಣ ಶುಭ ಕಾರ್ಯ ನಡೆಯಂಗಿಲ್ಲ, ಕೊಂಕ್ ಆಡ್ಕೊಂಡು ಬಂದ್ಬಿಡ್ತಾನೆ. ಹಂಗ ನಿಮ್ಮ ಮನೆ ಅಂಗಳದಾಗ ಅಷ್ಟೊಂದು ಕಸ ತುಂಬ್ಕೊಂಡಿದ್ಯವ? ಬಂಗಾರ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಲೇ ಕೋದಂಡ, ಹೊಸಿ ನಮ್ಮ ಹುಚ್ಚಾಸ್ಪತ್ರೆ ಡಾಕ್ಟ್ರು ದಾಮೋದರಿಗೆ ಫೋನ್ ಮಾಡಿಕೊಡು. ಅಲ್ಲಿ ಅಂದ್ರೆ ನಿಮ್ಮ ಅವನ್ನ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದ್ಬಿಡಮ್ಮ. ಹೂವ ಮಾದೇಗೌಡ್ರೆ, ಸುಮ್ಕಿರಿ. ಅದೇನು ಅಂತಾರಲ್ಲ, ಹೆಂಡ್ರು ಅವಾಂತರ ಗಂಡ ದೇಶಾಂತರ ಅಂತ, ಹಂಗ್ಯಾಕೆ ಕುಣ್ದಿರಿ? ಓ, ಕಾಲ್ ನೆಟ್ಕಾಗ್ಬಿಟ್ಟವೇನ ಖುಷಿಯೇ? ಕುಸಿನ ನನ್ನ ಮಗಳು ತಾಯಿ ಆಗ್ತಿದ್ದಾಗ ಆ ಕುಸಿನ ಕಿತ್ಕೊಂಡು ನಮ್ಮ ಮನೆ ಕತ್ತಲ್ಲಿ ಮುಳುಗಂಗ್ ಮಾಡ್ಬಿಟ್ಟು ಈಗ ಮತ್ತೆ ಬಂದಿದೀಯ. ಹ್ಞೂ, ಈಗಲೂ ನಾನು ಬಂದೀನಿ, ಇದೇ ದಿಟ. ಆದ್ರೆ ಈಗ್ಲೂ ನೀನು ಮಗಳೇ ಕಣೆ ಬಸ್ರಿ ಆಗಿರೋದು. ಹೆಂಗದೆ ಕತೆ? ಏ ನಂಜವ್ವ, ನೀನು ಹಿಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಕಿರಕ್ಕಿಲ್ಲ ನೋಡು. ಚಂದ್ರು ನೋವಸು ಬ್ಯಾರೆ ಬೇರೆನೇ ಅವ್ರಿ. ಬೇಕಂತಲೇ ಆ ಹುಡುಗಿ ಮನಸ್ಸು ನೋಯ್ಸಕ್ಕೆ ಮಾತಾಡ್ತಿದ್ಯಾ ನೀನು? ಅಯ್ಯೋ ಪುಟಾಕ, ನೀನು ದ್ಯಾವತೆ ಇದ್ದಂಗೆ ಯಾರು ನೋಡಿದ್ರು ಅಯ್ಯೋ ಪಾಪ ಅಂದ್ಬಿಡ್ತೀಯ ಕಣವ. ಆದ್ರೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಬ್ಯಾರವ್ರ ಬಾಣ ಬಿಡಕ್ಕೆ. ನೀವು ಸುಮ್ಕೆ ಅಂದ್ಬಿಟ್ರು ಸರಿ. ಈಟ್ ದಿನ ನಿನ್ನ ಸಹಿಸ್ಕೊಂಡಿದ್ದೆ ಆಯ್ತು. ಇವತ್ತು ನಾನು ಗದ್ದಲ ಮಾಡಿದ್ಯೋ, ನಂಜಮ್ಮ ಅನ್ನೋಳು ಊರ್ನವ್ರ ತಲೆಯಿಂದ ಮರೆ ಆಗೋಗ್ಬಿಡ್ಬೇಕು. ಹಂಗ ಮಾಡ್ಬಿಡ್ತೀನಿ. ಅಮ್ಮ, ನನಗೆ ನೀನು ಏನು ಹೇಳಿ ಕರ್ಕೊಂಬಂದೆ ಇಲ್ಲಿಗೆ? ಬೆಂಗಳೂರಿಂದ ಬಂದ ಕೂಡಲೇ ನಿನ್ನ ವಸ್ತುನ ಒಂದು ಮಾಡ್ತೀರಿ ಬಾ ಅಂತ ಹೇಳಿ ಕರ್ಕೊಂಬಂದೆ ತಾನೆ? ಈಗ ಯಾಕಮ್ಮ ಹೀಗೆ ನಡ್ಕೋತಿದ್ಯಾ? ದಿಟ್ಟ ಹೇಳಿದ್ರೆ ನೀನೆಲ್ಲಲ್ಲ ನನ್ನ ಜೊತೆಗೆ ಬರ್ತಿದ್ದೆ, ಅದಕ್ಕೆಯ. ನಿನ್ನೇನ್ರು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟವಳೆ ಬಾರ್ಲ ನೋಡ್ಕೊಂಬರ್ಮ ಅಂದ್ರೆ ನೆಟ್ಟಗೆ ನನ್ನ ಜೊತೆ ಬರ್ತಿದ್ಯಲ್ಲ. ನಾನು ಮ್ಯಾಕ್ ಕೂಗಾಡ್ತಿದ್ದೆ, ಇಲ್ಲ ನೀನೇ ಅವಳು ಫೋನ್ ಮಾಡಿ ಮಾತಾಡ್ತಿದ್ದೆ. ನೀವೇ ಮಾತಾಡ್ಕೊಂಡ್ಬಿಟ್ರೆ ಎಲ್ರಿಗೂ ಈಸಿಯಾಗಿ ಗೊತ್ತಾಗೋದು ಬೇಡವಾ? ಅದಕ್ಕೆಯ. ಮಾತ್ಕು ನಮ್ಮ ಬಸ್ಸು ನಿಂಗೆ ಬೈತಿದ್ಯಲ್ಲ ನಂಜವ್ವ, ನೀನು ಏನೋ ತೆಪ್ಪು ತಿಳ್ಕೊಂಡ್ ಬಂದಿದ್ಯಾ. ಹೌದು, ಇಲ್ಲಿ ಬಸ್ರಿ ಆಗಿರೋದು ನಮ್ಮ ಸ್ನೇಹ.
ಅವ್ವ ಸ್ನೇಹ ಇನ್ನು ಸಾನೆ ನಿಯತ್ತಾದವಳು ಅನ್ಕೊಂಡಿದ್ದೆ ಕಣವ, ಹಿಂಗ ಮಾಡಿಟ್ಟಿದ್ಯಲ್ಲ. ನಿಯತ್ತಿನ ಬಗ್ಗೆ ನೀನು ಮಾತಾಡ್ತಿದ್ಯಾ? ಏ ಚಂದ್ರು, ಮೊದಲು ಕರ್ಕೊಂಡು ಹೋಗಿ ಇವಳನ್ನ ಇಲ್ಲಿಂದ. ಅಮ್ಮ ಬಾರಮ್ಮ. ಹೊಸಿ ನಿಂತ್ಕೊಳ್ಳ. ಅಮ್ಮ ಬೇ ಬೇ ಅಂತ ಕೈ ಹಿಡ್ದು ಎಳಿತಿಲ್ಲ. ಮಾತಾಡೋ ಗಂಟ ಹೊಸಿ ತರ್ಕ. ದಿನ ಪಟ ಪಟ ಅಂತ ಉರಿತಿದ್ದವಳು ಇವತ್ತು ತಣ್ಣೀರ್ಗಾಕಿರೋ ಬತ್ತಿಯಾಗಿ ಮೆತ್ತಗೆ ನಿಂತವಳೆ ಅಂದ್ರೆ ಅರ್ಥ ಆಗಕ್ಕಿಲ್ವಾ ಚಪ್ಪು ಇಳ್ತಾವೈತೆ ಅಂತ. ನಂಜವ್ವ, ದೊಡ್ಡವ್ರ ಮುಂದೆ ಹೆಂಗ್ ನಡ್ಕೋಬೇಕು ಅನ್ನೋದು ನನ್ನ ಮಗಳಿಗೆ ಚಂದಾಗಿ ಗೊತ್ತದೆ. ಅವಳು ಸುಮ್ಕೆ ಅವಳೆ ಅನ್ನೋ ಕಾರಣಕ್ಕೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಹೂವಾ ಬಂಗಾರು, ಹೌದಾ? ನೀನ್ ಸೊಸೆ ನಿನ್ ಮುಂದೆ ಏನು ಮಾತಾಡಕ್ಕಿಲ್ವಾ? ಸರಿ ಹಂಗಾರೆ ನಿನ್ ಮಗಳ್ತವ ಮಾತಾಡ್ಸು. ಅವಳು ಬಸ್ರಿನೋ ಇಲ್ವೋ ಅಂತ ಅವಳ ಬಾಯಾರ ಹೇಳ್ಬಿಡ್ಲಿ, ನಾನು ಹಂಗೆ ಹೊಂಟೋಯ್ತೀನಿ. ನಂಜಮ್ಮ, ಅಣ್ಣಯ್ಯ ಮತ್ತೆ ಅದಕ್ಕೇನೋ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ನಿಂಗೆ ಯಾವತ್ತಿಗೂ ಇರ್ಲಿಲ್ಲ ಅಲ್ವಾ? ಈಗ ಮತ್ತೆ ಬೇರೆ ಯಾವ್ದೋ ಕಾರಣ ಹುಡ್ಕೊಂಡು ಜಗಳ ಮಾಡಕ್ ಬಂದಿದ್ಯಾ? ಒಂದ್ ಮಾಡದ ಅದು ಇವಳ ಹಂಗೆ ನಾನು ಇದ್ದಿದ್ರೆ 2 ವರ್ಷಗಳ ಹಿಂದೆನೆ ಸಮಸ್ಯೆನ ಬಗೆಹರಿಸ್ಕೊಂಡಿರೋಳು. ಅವಳಂತೂ ಮಾಡಲ್ಲ. ಆದ್ರೆ ಇವಳು ಮಾಡಿದ್ದೆಲ್ಲ ನ್ಯಾಯ ಅಂತ ಚಂದ್ರನು ನಂಬ್ಕೊಂಡವ್ರಲ್ಲ. ಅದು ನನ್ನ ಕೈನಾಗೆ ಸಹಿಸಕ್ಕಾಗದೆ ಇರೋದು. ಅಮ್ಮ ಬದಲಾಗಿದ್ದೀನಿ ಅಂತ ಹೇಳಿನೇ ಇಲ್ಲಿ ಕರ್ಕೊಂಬಂದಿದ್ವತ್ತೆ. ಜೈಲಿಂದ ಬಂದ್ಮೇಲೆ ಅಮ್ಮ ಬದಲಾಗಿದ್ದಾಳೆ ಅಂತ ನಾನು ತಿಳ್ಕೊಂಡಿದ್ದೆ. ಅಯ್ಯೋ ಮೂದೇವಿ, ನೀನೆಲ್ಲ ಜಡ್ಜ್ ಮುಂದೆ ಒಪ್ಪಿಸ್ತಾ ನಿಂತಿದ್ಯಾ? ನಾನ್ ಮಾತಾಡ್ತಿರೋದು ನಿನ್ನ ಒಳ್ಳೇದಕ್ಕೆ, ಅದ್ ನಿನ್ಗೆ ಅರ್ಥ ಆಯ್ತಿಲ್ವಾ? ಒಳ್ಳೇದು ಬಯಸೋರು ಬೀಗರ ಮನೆಗೆ ಬಂದು ಹಿಂಗೆ ಮಾತಾಡ್ತಾರ? ಕುಂತ್ಕೊಂಡು ಮಾತಾಡ್ಬೇಕು ಅನ್ನೋ ಯಾವ್ದಾನೂ ಇಲ್ವಲ್ಲ ನಂಜವ್ವ ನಿಂಗೆ? ನೀನ್ ಈ ಒಳ್ಳೆ ಗುಣನ ಈಸಿಯನ್ನೆಲ್ಲ ನಿನ್ ಬೀಗರ್ಗೋಸಿ ಹೇಳ್ಕೊಡು. ಅದೇನೋ ಅಂತಾರಲ್ಲ, ಮನೇಲಿ ಅನಾಚಾರ ಬೀದಿಲ್ ಪ್ರಚಾರ ಅಂತ, ಹಂಗಾಗದೆ ಅವಳು ಪರಿಸ್ಥಿತಿ. ಏ ನಂಜಮ್ಮ, ಇನ್ನೊಂದು ಮಾತಾಡಿದ್ ನಾನು ಸುಮ್ಕಿರಕ್ಕಿಲ್ಲ. ಹೋಗತ್ತೆ ಹಳಿ ಅಂದ್ರೆ ನಿಮ್ಮ ಅವನ್ನ ಕಳ್ಸಿಬಿಟ್ಟು ಬನ್ನಿ, ಆಮೇಲೆ ಮಾತಾಡಮ್ಮ. ಸರಿ ಗೌಡ್ರ, ನಾನು ಹೊಂಟೈತೀನಿ, ನೀವೆಲ್ಲರೂ ಸೆಂತಾಕಿರಿ. ಆದ್ರೆ ಅವಳಂತೂ ಗೊಂಬೆಯಂಗೆ ನಿಂತವಳೆ. ಹೋಲಿ ಬಿಡಿ, ನಿಮ್ಮ ಸೊಸೆ ಕೈಲಾದ್ರೂ ಬಾಯಿ ಬಿಡ್ಸಿ. ಓ ಸ್ನೇಹ, ಕೇಳವ ಇವಳು. ಏಯ್, ನಿನ್ ಮುಂದೆ ಯೋನೆ ಯೋಳದು, ನೀನು ಯಾವಳು ಅಂತ ಮೊದಲು ಹೋಯ್ತಾ ಇಲ್ಲಿಂದ. ಒಬ್ಬ ಇರೋವ ಬಂಗಾರು, ನಾನೇ ನಿಮ್ಮನೆ ಆಸ್ತಿ ಹೊತ್ಕೊಂಡು ಹೋದಿನ. ಆ ಸಿಹಿ ಸುದ್ದಿಯ ಕಿವಿ ತುಂಬ್ಕೊಂಡು ಹೊಂಟೈತೀನಿ. ನಿನ್ನ ಮಗಳ ತಾವ ಹೇಳೋ ಕೇಳು. ಹೇಳ್ತಾ ಇವನಲ್ಲವ, ನನ್ನ ಮಗಳು ತಾಯಿ ಆಯ್ತಾವಳೆ. ನೀ ಯಾಕೆ ಮಾತಾಡಿಯ? ನಿನ್ನ ಮಗಳ ತಾವ ಹೇಳ್ಸು, ನಾ ಬಸ್ರಿ ಅಂತ. ಹಿಂಗ್ ಸುಮ್ಕೆ ಯಾಕೆ ನಿಂತಿರೋದು? ಹೇಳ್ಬಿಟ್ಟು ಕಳ್ಸೋದಲ್ವೇ? ಯೋಳವಿ, ಯೋಳೆ ಸ್ನೇಹ ಗರ್ಭಿಣಿ ಅಲ್ಲ. ಸ್ನೇಹ ನನಗೋಸ್ಕರ ಸುಳ್ಳು ಹೇಳಿದ್ಲು.
ನಾನು